ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ವಿಡಿಯೋ ನೋಡಿ ಫ್ರೆಂಡ್ಸ್, ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾವ ಥರ ನಾನು ಕಷ್ಟಪಟ್ಟೆ, ಯಾವ ಥರ ಗೂಗಲ್ ಪಿನ್ ಬಂತು ಅಂತ ಹೇಳ್ತೀನಿ ಫ್ರೆಂಡ್ಸ್. ಕೊನೆವರೆಗೂ ನಾನು ಫಸ್ಟು ಯೂಟ್ಯೂಬಿಗೆ ಬಂದಕ್ಕೆ ಏನಕ್ಕೆ ಕಾರಣ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಯೂಟ್ಯೂಬಿಗೆ ಯಾಕೆ ಬಂದೆ ಅಂತ ಹೇಳ್ತಾ ಇದ್ದೀನಿ. ನಾನು ಯೂಟ್ಯೂಬಿಗೆ ಯಾಕೆ ಬಂದೆ ಅಂದರೆ, ಡೈಲಿ ಒಬ್ರದ್ದು ಮುಂಚೆ ವೀಡಿಯೋಸ್ ನೋಡ್ತಾ ಇದ್ದೆ. ಡೈಲಿ ನೋಡ್ತಾ ಇದ್ದೆ, ಅವ್ರದ್ದು ಒಂದಿನನೂ ಮಿಸ್ ಮಾಡ್ತಾ ಇದ್ದಿಲ್ಲ. ನನಗೆ ಆವಾಗ ಅನ್ನಿಸ್ತು, ನಾನು ಯಾಕೆ ಯೂಟ್ಯೂಬ್ ಚಾನಲ್ ಮಾಡಬಾರ್ದು ಅಂತ. ಹೀಗೆ ಒಂದು ದಿನ ನಿರ್ಧಾರ ಮಾಡಿದೆ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ನಮ್ಮ ಮನೆಯವರಿಗೆ ಕೇಳಿದೆ, ನಮ್ಮ ಮನೆಯವರಿಗೆ ಒಂದು ದಿವಸ ಕೂತ್ಕೊಂಡು ಮಾತಾಡಿದ್ವಿ ನಾನು ನಮ್ಮ ಮನೆಯವರಿಗೆ ಹೇಳಿದೆ, ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ರೀ ಅಂತ ಹೇಳಿದೆ. ಸರಿ ಮಾಡು ಅಂತ ಹೇಳಿದರು. ನಮ್ಮ ಮನೆಯವರು ತುಂಬ ಹೆಲ್ಪ್ ಮಾಡಿದ್ದಾರೆ ಫ್ರೆಂಡ್ಸ್. ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಮನೆಯವರು ಸಹಾಯ ಇಲ್ಲದೆ ನಾನು ಇಲ್ಲಿವರೆಗೆ ಮುಂದೆ ಬರೋಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್. ನನ್ನ ಮಗನೂ ಹೆಲ್ಪ್ ಮಾಡಿದ್ದಾರೆ ನನಗೆ. ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ಈಗ 1 ಇಯರ್ ಆಯಿತು. ಫೆಬ್ರವರಿ 17ಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್, 2025ರಲ್ಲಿ. ಈಗ ಈ ತಿಂಗಳು 17 ಬಂದರೆ ಒಂದು 1 ಇಯರ್ ಆಗುತ್ತೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಫೆಬ್ರವರಿ 17ನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಸ್ಟಾರ್ಟ್ ಮಾಡಿದೆ, ಅವಾಗಿನ ಸ್ಟಾರ್ಟಿಂಗ್ ಏನೂ ಗೊತ್ತಿರಲಿಲ್ಲ ಅಷ್ಟೊಂದು ಯೂಟ್ಯೂಬ್ ಮಾಡಬೇಕು ಅಂತ. ವಿಡಿಯೋ ಹೆಂಗೆ ಮಾಡಬೇಕು, ಎಡಿಟಿಂಗ್ ಯಾವ ಥರ ಮಾಡಬೇಕು, ಅಪ್ಲೋಡ್ ಯಾವ ಥರ ಮಾಡಬೇಕು ಅಂತ ಏನೂ ಗೊತ್ತಿದ್ದಿಲ್ಲ. ಝೀರೋ ಮೈಂಡಲ್ಲಿದ್ದೆ ನಾನು. ಯಾವ ಥರ ಮಾಡಬೇಕು ಅಂತ ಏನೂ ಗೊತ್ತಿರಲಿಲ್ಲ ನಾನು. ಹಂಗಾಗಿ ಅದರಿಂದ ಹೆಂಗೋ ಮಾಡಿದೆ. ಒಂದೆರಡು ವೀಡಿಯೋಸ್ ಹಾಕಿದೆ, ಒಂದು 5-6 ಹಾಕಿದೆ. ಹಿಂಗೆ ಹಾಕ್ತಾ ಹೋಗ್ತಾ ಇದ್ದೆ. ಆಮೇಲೆ ಮತ್ತೆ ಸ್ವಲ್ಪ ದಿನ ಹುಷಾರಿಲ್ದಂಗೆ ಆಯಿತು. ಆಮೇಲೆ ಸ್ವಲ್ಪ ಹುಷಾರಿಲ್ದಂಗಾಗಿ 1 ತಿಂಗಳು ಬಿಟ್ಟುಬಿಟ್ಟೆ ಯೂಟ್ಯೂಬ್ ಚಾನಲ್ಲು. 1 ತಿಂಗಳು ಬಿಟ್ಟು ಮತ್ತೆ ಆಮೇಲೆ ಹುಷಾರಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಮತ್ತೆ ಯೂಟ್ಯೂಬಿಗೆ ಬಂದೆ. ಯೂಟ್ಯೂಬಿಗೆ ಬಂದಮೇಲೆ ಮತ್ತೆ ಕೆಲವರು ಲೈವಿಗೆ ಹೋಗ್ತಾ ಇದ್ದೆ ಫ್ರೆಂಡ್ಸ್. ಡೈಲಿ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೆ, ಲೈವಿಗೆ ಹೋಗ್ತಾ ಇದ್ದೆ. ಏನಕ್ಕೆ ಇವರು ಲೈವ್ ಮಾಡ್ತಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಯಿತು. ಎಲ್ಲರೂ ಲೈವಲ್ಲೇ ಇರ್ತಾರಲ್ಲ ಅಂತ ನೋಡಿ ನಾನು ಗೊತ್ತಾಗಲಿಲ್ಲ ನನಗೆ ಅಷ್ಟೊಂದು. ಆಮೇಲೆ ಒಬ್ಬರನ್ನ ಕೇಳಿದೆ, ನಾನು ಲೈವಿಗೆ ಹೋಗ್ತಿದ್ದೆ, ಅವ್ರನ್ನ ಕೇಳಿದೆ ನಾನು. ಅವರು ತುಂಬ ಹೆಲ್ಪ್ ಮಾಡಿದರು. ಅವರು ಹೇಳಿದರು, ಲೈವ್ ಮಾಡಿದರೆ ವಾಚ್ ಅವರ್ ಆಗುತ್ತೆ ನಿನಗೆ ನೋಡು ಅಂತ ಹೇಳಿದರು ಫ್ರೆಂಡ್ಸ್ ಅವರು. ಹಾಗಾಗಿ ನಾನು ಲೈವ್ ಮಾಡಬೇಕಲ್ಲ ಅಂತಂದು ಜುಲೈಯಿಂದ ಸ್ಟಾರ್ಟ್ ಮಾಡಿದೆ ನಾನು ಲೈವ್ ಮಾಡೋಕ್ಕೆ. ಅಲ್ಲಿವರೆಗೂ ವೀಡಿಯೋಸೇ ಆಗ್ತಾಯಿದ್ದೆ. ವೀಡಿಯೋಸು ಓಡ್ತಾ ಇರಲಿಲ್ಲ, ಇನ್ನು ಸ್ಟಾರ್ಟಿಂಗ್ ಅಲ್ವಾ ಯೂಟ್ಯೂಬ್ ಚಾನಲ್ಲು, ಹಾಗಾಗಿ ವೀಡಿಯೋಸ್ ಓಡ್ತಾ ಇರಲಿಲ್ಲ. ನಾನು ಲೈವ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಜೂನ್ ತಿಂಗಳಿಂದ ಸ್ಟಾರ್ಟ್ ಮಾಡಿದೆ ಲೈವ್ ಮಾಡೋಕ್ಕೆ. ಲೈವ್ ಮಾಡ್ತಾ ಡೈಲಿ ಲೈವ್ ಮಾಡ್ತಾಯಿದ್ದೆ. ಬೆಳಿಗ್ಗೆ 2 ಅವರ್ ಮಾಡ್ತಾಯಿದ್ದೆ, ಬೆಳಿಗ್ಗೆ 2 ಅವರು ಮತ್ತು ಸಂಜೆ 2 ಅವರ್ ಮಾಡ್ತಾಯಿದ್ದೆ. ಡೈಲಿ 2 ಟೈಮ್ ಮಾಡ್ತಾಯಿದ್ದೆ ಫ್ರೆಂಡ್ಸು ಲೈವು. ಅದ್ರ ಜೊತೆ ವೀಡಿಯೋಸು ಹಾಕ್ತಾಯಿದ್ದೆ, ಲೈವು ಮಾಡ್ತಾಯಿದ್ದೆ ಟೈಮಿಂಗ್ಸ್ ಮಾಡಿಕೊಂಡು. ಯೂಟ್ಯೂಬ್ ಚಾನಲಿಗೆ ಬಂದಮೇಲೆ ಸರಿಯಾಗಿ ನಿದ್ದೆ ಇಲ್ಲ, ಊಟ ಇಲ್ಲ, ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ ಮನೆಯಲ್ಲಿ. ಅಷ್ಟೊಂದು ಕಷ್ಟ ಬಿದ್ದು ಯೂಟ್ಯೂಬ್ ಚಾನಲ್ಗೆ ಬಂದಿರ್ತೀವಿ ಫ್ರೆಂಡ್ಸ್. ಡೈಲಿ ಮಾಡ್ತಾಯಿದ್ದೆ. ಆಮೇಲೆ ನನ್ನ ಲೈವು ಮಾಡ್ತಾ ವೈರಲ್ ಆಗಿಬಿಡ್ತು. ನನ್ನ ಲೈವ್ ವೈರಲ್ ಆದಮೇಲೆ ನಂದು ವಾಚ್ ಅವರ್ ಬೇಗ ಆಯಿತು ಫ್ರೆಂಡ್ಸ್. ಒಂದು 7 ತಿಂಗಳಿಗೆ ನಂದು ವಾಚ್ ಅವರ್ ಕಂಪ್ಲೀಟ್ ಆಯಿತು. ಹಾಫ್ ಮೂನಿಗೆ ಅಪ್ಲೈ ಮಾಡಿದೆ ನಾನು ಫಸ್ಟು. ಹಾಫ್ ಮೂನೇ ಮಾಡ್ಕೊಂಡ್ರೆ ಚೆನ್ನಾಗಿ ಅಂತ ಅನ್ನಿಸ್ತು. ಬೇರೆಯವರೆಲ್ಲ ಹೇಳಿದರು ಹಾಫ್ ಮೂನ ಮಾಡ್ಕೊ ಅಂತ. ಹಾಗಾಗಿ ಹಾಫ್ ಮೂನ ಮಾಡಿಕೊಂಡೆ ನಾನು. ಹಾಫ್ ಮೂನಾಗೆ ಅಪ್ಲೈ ಮಾಡಿದೆ. ಹಾಫ್ ಮೂನಾಗೆ ಅಪ್ಲೈ ಮಾಡಿ ಮತ್ತೆ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಯೂಟ್ಯೂಬ್ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಹಾಫ್ ಮೂನಾಗೆ ಅಪ್ಲೈ ಮಾಡಿದ್ಮೇಲೆ ಮತ್ತೆ 4000 ಕಂಪ್ಲೀಟ್ ಆಗಲೇಬೇಕು ಅಂತ ಅಂದರು ಗೂಗಲ್ ಪಿನ್ ಬರೋದಕ್ಕೆ. ಹಾಗಾಗಿ ಮತ್ತೆ ಲೈವ್ ಮಾಡ್ತಾ ಹೋದೆ, ಮತ್ತೆ ವೀಡಿಯೋಸು ಹಾಕ್ತಾ ಹೋದೆ ಫ್ರೆಂಡ್ಸ್. ನಾನು ಡೈಲಿ ಮತ್ತೆ 2 ಅವರು, ಬೆಳಿಗ್ಗೆ 2 ಅವರು ಮತ್ತು ಸಂಜೆ 2 ಅವರ್ ಮಾಡ್ತಾ ಹಿಂಗೆ 4000 ಕಂಪ್ಲೀಟ್ ಮಾಡಿದೆ ಹೆಂಗೋ. ಆಮೇಲೆ ಮತ್ತೆ 4000 ಬೇಗ ಆಯಿತು. 7 ತಿಂಗಳಲ್ಲೇ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ನಾನು. ಒಬ್ಬೊಬ್ಬರು 1 ವರ್ಷ ಆದರೂ 2 ವರ್ಷ ಆದರೂ ಆಗ್ತಿರಲಿಲ್ಲ ಮೂನು. ನಂದು ಹೆಂಗೋ ದೇವರು ಇಚ್ಛೆ, ಹಣೆ ಬರಹ ಚೆನ್ನಾಗಿದೆ, ನಂದು ಬೇಗ ಮೂನ ಆಯಿತು ಫ್ರೆಂಡ್ಸ್. 4000 ಆದಮೇಲೆ ಮತ್ತೆ ಗೂಗಲ್ ಪಿನ್ನಿಗೆ ಅಪ್ಲೈ ಮಾಡಿದ್ವಿ ಫ್ರೆಂಡ್ಸ್. $10 ಬೇಗ ಆಯಿತು. ಹಾಫ್ ಮೂನ್ ಆದಮೇಲೆ $10 ಬೇಗ ಆಯಿತು. ಆಮೇಲೆ ಗೂಗಲ್ ಪಿನ್ನಿಗೆ ಅಪ್ಲೈ ಮಾಡಿದೆ. 2 ಸಲ, 1 ಸಲ ಅಪ್ಲೈ ಮಾಡಿದೆ, ಬರಲೇ ಇಲ್ಲ. 1 ತಿಂಗಳು ಕಾದೆ, ಬರಲೇ ಇಲ್ಲ. ಅದು ಅಡ್ರೆಸ್ಸು ಸರಿಯಾಗಿ ಇರಲಿಲ್ಲ ಫ್ರೆಂಡ್ಸ್. ಗೂಗಲ್ ಪಿನ್ನಿಗೆ ಅಡ್ರೆಸ್ಸು ಕರೆಕ್ಟಾಗಿರಬೇಕು ಫ್ರೆಂಡ್ಸ್, ಅದಕ್ಕೆ ಮಾತ್ರ.
ಆಮೇಲೆ 1ನೇ ಸಲ ಬರಲಿಲ್ಲ, ಮತ್ತು 2ನೇ ಸಲಿನೂ ಅಪ್ಲೈ ಮಾಡಿದೆ, ಮತ್ತು ಅದೂ ಬರಲಿಲ್ಲ. 3ನೇ ಸಲ ಅಪ್ಲೈ ಮಾಡಿದೆ, ಬಂತು ಫ್ರೆಂಡ್ಸು ಗೂಗಲ್ ಪಿನ್ನು. ನಾನು ಬರಲಿಲ್ಲ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ. ನಾನು ಗೂಗಲ್ ಪಿನ್ ಬಂದ್ರೇ ಅಲ್ವಾ ಮೋನೋ ಆಗೋದು, ಇಲ್ಲ ಅಂತ ತುಂಬ ಯೋಚನೆ ಮಾಡಿದೆ. ಬಂತು, 3ನೇ ಸಲ ಅಪ್ಲೈ ಮಾಡಿದೆ, ಕೊನೆಗೂ ನಂದು ಗೂಗಲ್ ಪಿನ್ ಬಂತು ಫ್ರೆಂಡ್ಸ್. ನೋಡಿ, ಈ ಗೂಗಲ್ ಪಿನ್ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂದರೆ, 1 ವರ್ಷದಿಂದ ಕಷ್ಟಪಟ್ಟಿರ್ತೀವಿ ಫ್ರೆಂಡ್ಸ್. ವೀಡಿಯೋ ಮಾಡ್ಕೊತಾ, ಲೈವ್ ಮಾಡಿ, ಶಾರ್ಟ್ಸ್ ವೀಡಿಯೋ ಹಾಕ್ಕೊತಾ ಎಷ್ಟು ಕಷ್ಟಪಟ್ಟಿರ್ತೀವಿ. ಇದಕ್ಕೆ ಕೊನೆಗೂ ಅಂತೂ ಇಂತೂ ಈ ಗೂಗಲ್ ಪಿನ್ ಬಂತು ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಯಿತು. ಇದು ನಮ್ಮ ಮನೆಯವರು ಹೋಗಿ ಇಸ್ಕೊಂಬಂದರು. ನನಗೆ ಗೊತ್ತಿರಲಿಲ್ಲ, ನಾನು ಮನೆಯಲ್ಲಿದ್ದೆ. ಅವರು ಪೋಸ್ಟ್ ಮ್ಯಾನ್ ಬಂದು ಹುಡುಕಿ ಎಲ್ಲ ಹೋಗಿದಾರಂತೆ, ನಮಗೆ ಗೊತ್ತಿಲ್ಲ. ಹಂಗಾಗಿ ನಮ್ಮ ಮನೆಯವರಿಗೆ ಫೋನ್ ಮಾಡಿ ಇದನ್ನು ಕಳ್ಸಿದ್ದಾರೆ ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಯಿತು ಈ ಗೂಗಲ್ ಪಿನ್ ಬಂದಿರೋದಕ್ಕೆ. ನಿನ್ನೆ ಬಂತು, ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಗೂಗಲ್ ಪಿನ್ನು ಬರೋದಕ್ಕೆ ನೀವೆಲ್ಲ ಕಾರಣ ಫ್ರೆಂಡ್ಸ್, ಎಲ್ಲರೂ ಕಾರಣರಾಗಿದ್ದೀರಿ. ಯಾಕಂದರೆ ಒಬ್ಬರೇ ನಿಂತು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರದ್ದು ಸಹಾಯ ಇದ್ರೇ ಆಗೋದು. ಮನೆಯಲ್ಲಿ ನಮ್ಮ ಮನೆಯವರು, ನಮ್ಮ ಹಸ್ಬೆಂಡು, ನನ್ನ ಮಗನೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಮಾಡಬೇಕಾದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದೀರಾ ಫ್ರೆಂಡ್ಸ್. ನಿಮಗಂತೂ ತುಂಬ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ನನಗೆ ಈ ಚಾನಲ್ಲು ಮೋನ ಮಾಡಿಸ್ಕೊಟ್ಟಿದ್ದು, ಆಮೇಲೆ ಪಿನ್ ಬರೋ ಹಾಗೆ ಮಾಡಿಕೊಟ್ಟಿದ್ದು, ಅವರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ ಫ್ರೆಂಡ್ಸ್. ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ಹೆಲ್ಪ್ ಇಲ್ಲ ಅಲ್ಲಿಂದರೆ ನಾನು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ನನಗೇನೋ ಅಷ್ಟು ಗೊತ್ತಿರಲಿಲ್ಲ ಯೂಟ್ಯೂಬ್ ಚಾನಲಲ್ಲಿ. ಇದು ಗೂಗಲ್ ಪಿನ್ ಅಪ್ಲೈ ಮಾಡೋಕ್ಕೆ ಇದು ಹೆಂಗೆ ಗೊತ್ತಾಗ್ತಿರ್ಲಿಲ್ಲ ಏನು. ಅವರು ಸಿಕ್ಕಿದ್ರು, ಹೆಂಗೋ ಯೂಟ್ಯೂಬ್ ಚಾನಲಲ್ಲೇ ಸಿಕ್ಕಿದ್ರು. ಅವರೇ ಎಲ್ಲ ನನಗೆ ಮಾಡಿಕೊಟ್ಟಿದ್ದು, ಮೋನೋನು ಆಮೇಲೆ ಗೂಗಲ್ ಪಿನ್ ಬರೋ ಹಾಗೆ ಮಾಡಿದ್ದು ಅವರೇನೆ. ಅವ್ರಿಗೆ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ ಲೈವ್ ಮಾಡಬೇಕಾದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದೀರಾ ಫ್ರೆಂಡ್ಸ್. ನನ್ನೆಲ್ಲ ಫ್ರೆಂಡ್ಸ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ಆಮೇಲೆ ಯಾರ್ಯಾರು ನಂದು ಮೋನೋ ಆದಮೇಲೆ ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಆಮೇಲೆ ಸೂಪರ್ ಚಾಟ್ ತೊಗೊಂಡಿದ್ದೀರಾ, ಅವರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಫ್ರೆಂಡ್ಸ್. ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಫ್ರೆಂಡ್ಸ್, ತುಂಬ ಕಷ್ಟ ಇದೆ. ಬರ್ತಾ ಬರ್ತಾ ನನಗೂ ಯಾಕೋ ಬೇಜಾರು ಅನಿಸ್ಬಿಡ್ತು. ಯೂಟ್ಯೂಬ್ ಚಾನಲ್ಲು ಮಾಡ್ತಾ ಯಾಕೋ ಬೇಡ ಅನಿಸ್ಬಿಟ್ಟಿತ್ತು. ಆಗಲೇ ಬೇಜಾರಾಗ್ಬಿಟ್ಟಿತ್ತು ಮಾಡಿ. ಯಾಕಂದರೆ ವೀಡಿಯೋಸು ಓಡ್ತಾ ಇರಲಿಲ್ಲ ಫ್ರೆಂಡ್ಸ್, ಹಂಗಾಗಿ ಬೇಜಾರಾಗ್ಬಿಟ್ಟಿತ್ತು. ಹಂಗೂ ಹೆಂಗೋ ಆಯ್ತು. ತುಂಬ ಜನ ಬೈದಿದ್ದಾರೆ ಕೂಡ ನನಗೆ, ಯೂಟ್ಯೂಬ್ ಚಾನಲ್ನು ಏನಕ್ಕೆ ಮಾಡಿದೆ, ಹಂಗೆ ಹಿಂಗೆ ದುಡ್ಡು ಬರಲ್ಲ ಅಂತ ತುಂಬ ಬೈದಿದ್ದಾರೆ ಜನಗಳು. ಏನಿಲ್ಲ, ಅವ್ರು ಬೈದಿದ್ದಾರೆ ಅಂದರೆ ನಮಗೆ ಆಶೀರ್ವಾದ ಇದ್ದಂಗೆ ಅಷ್ಟೇ ಫ್ರೆಂಡ್ಸ್. ಈಗ ಒಂದು ಖುಷಿ ಆಯಿತು, ಇದು ಗೂಗಲ್ ಪಿನ್ ಬಂದಮೇಲೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನನಗೆ. ಈಗ ನಾನು ಧೈರ್ಯವಾಗಿ ಹೇಳ್ಕೋಬೋದು, ನಾನು ಯೂಟ್ಯೂಬ್ ಚಾನಲ್ಲು ಇದು ಖುಷಿ ಆಯಿತು ಫ್ರೆಂಡ್ಸ್. ಬೈದವರೆಲ್ಲ ಆಶೀರ್ವಾದ ಇದ್ದಂಗೆ ಅಲ್ವಾ. ಕಷ್ಟಪಟ್ಟು ಮಾಡಿದ್ದೀನಿ, 1 ಇಯರ್ ಆಯಿತು, ಕಂಪ್ಲೀಟ್ ಆಯಿತು. ಇನ್ಮೇಲೆ ವೀಡಿಯೋಸ್ ಹಾಕ್ತಾ ಮುಂದುವರ್ಸ್ಕೊಳ್ತಾ ಹೋಗ್ಬೇಕಷ್ಟೇ ಫ್ರೆಂಡ್ಸ್. ಇದು ಬರೋಕ್ಕೆ ಎಷ್ಟು ಜನ ಕಷ್ಟಪಟ್ಟಿದ್ದೀರಿ ಅಂದರೆ ನನಗೆ ಗೊತ್ತು ಫ್ರೆಂಡ್ಸ್. ಈಗಲೂ ಕಷ್ಟಪಡ್ತಾ ಇದ್ದೀರಾ ಎಲ್ಲರೂ. ಆದಷ್ಟು ಬೇಗ ನಿಮಗೂ ಎಲ್ಲರಿಗೂ ಬೇಗ ಮೋನ ಆಗಲಿ, ಗೂಗಲ್ ಪಿನ್ ಬರಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನಾನು ಈಗ ಧೈರ್ಯವಾಗಿ ಹೇಳ್ತೀನಿ ಫ್ರೆಂಡ್ಸ್, ನಾನು ಒಬ್ಬ ಯೂಟ್ಯೂಬರ್ ಆದೆ ಅಂತ ನನಗೆ ತುಂಬ ಖುಷಿಯಾಗಿದೆ. ಈ ಖುಷಿನ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಿನ್ನೆ ಕೂಡ ಹತ್ತಿದ್ದೀನಿ ಕೂಡ ಕೂತ್ಕೊಂಡು, ತುಂಬ ಹತ್ತಿಬಿಟ್ಟಿದ್ದೀನಿ. ಹಾಗಾಗಿ ನನ್ನ ಮುಖ ಹೀಗಿದೆ. ತುಂಬ ಅಂದರೆ ತುಂಬ ಹತ್ತಿಬಿಟ್ಟಿದ್ದೆ ನಿನ್ನೆ ಈ ಗೂಗಲ್ ಪಿನ್ ಬಂದಿದ್ದಕ್ಕೆ. ಯಾಕಂದರೆ ಕಷ್ಟದ ಪ್ರತಿಫಲ ಇದು, ನಮ್ಮ ಕಷ್ಟಕ್ಕೆ ಸಿಕ್ಕ ಪ್ರತಿಫಲ ಇದು. ತುಂಬ ಅಂದರೆ ತುಂಬ ನಿನ್ನೆ ಹತ್ತಿದ್ದೀನಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್, ನನಗೆ ಇದು ಗೂಗಲ್ ಪಿನ್ ಬರೋದಕ್ಕೆ ಯಾರ್ಯಾರೆಲ್ಲ ಕಾರಣರಾಗಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಫ್ರೆಂಡ್ಸ್. ಇನ್ನು ಮುಂದೆನೂ ಹೀಗೆ ನನಗೆ ಸಹಾಯ ಮಾಡಿ, ಸಹಕರಿಸಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.